ಪೇಟ ಇದೆಯಲ್ಲ, ಪೇಟ ತಗೊಳ್ಳಿದ್ದು ಟೈಟ್ ಆಗ್ತದೆ, ತಲೆ ಬರ್ತೈತೆ. ಅಲ್ಲಿ ರಾಜಪೇಟ ಇದೆಯಲ್ಲ, ಅದಕ್ಕೆ ಬರ್ತೈತೆ ಹಾಕ್ರಿ ಅಂತ ಟೈಟ್ ಆಗ್ತದೆ. ಟೈಟ್ ಆಗ್ತೈತೆ. ಪೂಜರಿಗೆ ವಂದಿಸುವುದು. ಪೂಜರಿ, ಈ ಪೀಠವನ್ನು ಅಲಂಕರಿಸಿ. ಪೂಜರಿ, ನಿಮ್ಮನ್ನು ಕರೆಸಿದ ಕಾರಣವೇನೆಂದರೆ ಈ ನನ್ನ ರಾಜ್ಯದಲ್ಲಿ ಬೇಡಿದ ಇಷ್ಟಾರ್ಥವನ್ನು ಈಡೇರಿಸುವ ಆ ನವಗ್ರಹಗಳ ಪೂಜೆಯನ್ನು ಮಾಡಿಸಬೇಕೆಂದು ಪೂಜ್ಯರಾದ ನಾರದ ಮುನಿಗಳು ಹೇಳಿ ಹೋದರು. ಆದ ಕಾರಣ ನವಗ್ರಹಗಳಲ್ಲಿ ಯಾರು ಯಾವ ರೀತಿಯಲ್ಲಿ ಶ್ರೇಷ್ಠರೆಂಬುದನ್ನು ನೀವು ತಿಳಿಸಬೇಕು. ಪುರೋಹಿತರೆ, ಪೂಜ್ಯರೇ, ಅವರಿಗೂ ನನ್ನ ವಂದನೆಗಳು. ಮುಂದಿನ ಗ್ರಹಗಳ ವಿಚಾರವನ್ನು ಹೇಳಿ. ಪೂಜ್ಯರೇ, ಅವರಿಗೂ ನನ್ನ ವಂದನೆಗಳು. ಮುಂದಿನ ಗ್ರಹಗಳ ವಿಚಾರವನ್ನು ಹೇಳಿ. ಪೂಜ್ಯರೇ, ಅವರಿಗೂ ನನ್ನ ವಂದನೆಗಳು. ಮುಂದಿನ ಗ್ರಹಗಳ ವಿಚಾರವನ್ನು ಹೇಳಿ. ಪೂಜ್ಯರೇ, ಗುರು ಗ್ರಹಗಳಿಗೂ ಕೂಡ ನನ್ನ ವಂದನೆಗಳು. ಮುಂದಿನ ಗ್ರಹಗಳ ವಿಚಾರವನ್ನು ಹೇಳಿ. ಅವರಿಗೂ ಕೂಡ ನನ್ನ ವಂದನೆಗಳು. ಪೂಜ್ಯರೇ, ಮುಂದಿನ ಗ್ರಹಗಳ ವಿಚಾರವನ್ನು ಹೇಳಿ. ಪೂಜ್ಯರೇ, ಅವರಿಗೂ ನನ್ನ ವಂದನೆಗಳು. ಮುಂದಕ್ಕೆ ಹೇಳಿ. ಪೂಜ್ಯರೇ, ಅವರಿಗೂ ವಂದನೆಗಳು. ಮುಂದಕ್ಕೆ ಹೇಳಿ. ಪುರೋಹಿತರೆ,
ಇರಲಿ, ಮುಂದೆ ಕೇಳಿ ಪೂಜ್ಯರೇ. ರಾಜೇಂದ್ರ, ಕಿರಿದೇವರು ಧರಿಸಿದ ಜನ ಸೂರ್ಯದೇವರ ಮೇಲೆ ದೃಷ್ಟಿ ಬೀಳಲು ಆತ ದೇಹದಲ್ಲೂ ಕೃತವಾಯಿತು. ಆಗ ಅರುಣನ ಕಾಲಗಳು ಹೆಳವಾದವು, ಕುದುರೆಯ ಕಣ್ಣುಗಳು ಕಾಣದೆ ಬಂದವು. ಆಗ ಕಿರಿದೇವರ ದೃಷ್ಟಿಯು ಹಿಂದಕ್ಕೆ ತಿರುಗಲು ಕುದುರೆಯು ಮುಂದಕ್ಕೆ ಸಾಗುವಂತಾಯಿತು. ರಾಜೇಂದ್ರ, ಏನು ಹೇಳಿದಿರಿ? ಆದುದರಿಂದ ಆ ಕಿರಿದೇವರೇ ಶ್ರೇಷ್ಠ. ಪ್ರಾಯಿತರೆ, ಸಾಕು, ನಿಲ್ಲಿಸಿ ನಿಮ್ಮ ಮಾತುಗಳನ್ನು. ನಾಡಿದಿರಿ ಖಂಡಿತವೋ ಖಂಡಿತವಾಗಿಲ್ಲವೆಂದು, ಖಂಡಿತವೋ ಖಂಡಿತವಾಗಿಲ್ಲವೆಂದು ನಾಡಿದಿರಿ ಖಂಡಿತವೋ ಖಂಡಿತವಾಗಿಲ್ಲವೆಂದು, ಖಂಡಿತವೋ ಹುಟ್ಟೊತ್ತ ತಂದೆಗೆ ಅತಿ ಕಷ್ಟಪಟ್ಟಂತ, ಹುಟ್ಟೊತ್ತ ತಂದೆಗೆ ಅತಿ ಕಷ್ಟಪಟ್ಟ ಮದೀನ ಬೆಟ್ಟರನ್ನು ಎನ್ನೊಡನೆ ಕೇಳದಿರಿ, ಮದೀನ ಬೆಟ್ಟರನ್ನು ಎನ್ನೊಡನೆ ಕೇಳದಿರಿ ಖಂಡಿತವೋ ಯಮಕ್ಕೆ ಖಂಡಿತವಾಗಿಲ್ಲವೆಂದು ನಾಡಿದಿರಿ. ಅಯ್ಯ ಪುರೋಹಿತರೆ, ಅತ್ಯಂತ ಸಂತೋಷದಿಂದ ಇರುವ ಈ ನನ್ನ ಸಭೆಯಲ್ಲಿ ಅಶಾಂತಿ ಹೀನನಾದ ಆ ಶತಭಟ್ಟನ ಸುದ್ದಿಯನ್ನು ಈ ನನ್ನ ರಾಜಾಸನದಲ್ಲಿ ಹೊಗಳಬಹುದೇ? ಸಾಕು, ನಿಲ್ಲಿಸಿ ಈ ನಿಮ್ಮ ಮಾತುಗಳನ್ನು. ಅವನು ದೊಡ್ಡವನಾದ ಮೇಲೆ ತಂದೆ ತಾಯಿ ಗುರಿಯರ ಪಾದ ಪೂಜೆ ಮಾಡುವುದು ಉತ್ತಮ ಪುತ್ರನ ಲಕ್ಷಣಗಳು. ಅದನ್ನು ಬಿಟ್ಟು ತನ್ನ ಹುಟ್ಟಿದಾಗ ತನ್ನ ತಂದೆಗೆ ಕಷ್ಟವನ್ನು ಕೊಟ್ಟಂತ ಆ ಶತಭಟ್ಟನ ಸುದ್ದಿಯನ್ನು ನುಡಿಯಬೇಡಿ. ಅವನ ನುಡಿಗಳನ್ನು ಕೇಳಿದರೆ ನನಗೆ ಭಾರವಾಗಿ ನಗು ಬರುವುದು. ಹೇಳಿದವರು ಅವನು ನೆನೆದವರ ಮನದಲ್ಲೇ ಇರುವನೆಂದು ಹೇಳುವರಲ್ಲ, ಅವನು ಎಲ್ಲರೂ ಜಾಗ್ರತೆಯಾಗಿ ತೋರಿಸಿ. ಆಗ ಶನಿದೇವರು ಪ್ರತ್ಯಕ್ಷರಾಗಿ
ಪುರೋಹಿತರೇ, ಬಿಡು ಬಿಡು ಉಪ್ಪನ ಬಿರುಡಿಗಳ ಬಿಡು ಬಿಡು ಉಪ್ಪನ ಬಿರುಡಿಗಳ ತಡೆಯಿಲ್ಲದೆ ಏಕ ನುಡಿಯುವ ವಿಪ್ರ ತನ್ನ ತಾಯಿಗಳರಿಯದ ಪುತ್ರನ ತನ್ನ ತಾಯಿಗಳರಿಯದ ಪುತ್ರನ ಒಂದು ಕೋಟದಿ ಬಳಲಿಸಿದ ನಂದನನೇ. ಅಯ್ಯ ಪುರೋಹಿತರೇ, ಆ ನೀಚ ಸನಿಯನ್ನು ಎಷ್ಟನ್ನು ಹೊರತಿರುವಿರಿ. ತನ್ನ ತಂದೆಗೆ ಕಷ್ಟವನ್ನು ಕೊಟ್ಟಂತ ಆ ಶತಭಟ್ಟನ ನುಡಿಗಳನ್ನು ನಾನು ಕೇಳಲಾರನು. ಇನ್ನೊಮ್ಮೆ ನುಡಿಯಬೇಡಿ. ಇನ್ನೊಮ್ಮೆ ನುಡಿದರೆ ನಿಮ್ಮ ನ್ಯಾಯವನ್ನು ಸೇರುವವನು. ಪುರೋಹಿತರೇ, ಸಾಕು ನಿಲ್ಲಿಸಿ ನಿಮ್ಮ ಮಾತುಗಳನ್ನು. ಆ ನೀಚನಾದ ಸನಿಯನ್ನು ಎಷ್ಟನ್ನೇ ಹೊರತಿರುವಿರಿ. ತೋರಿಸಿ. ಸರಿಯಾಗಿ ಗಾಬರಿ ಮಾಡ್ಬಿಡ್ತಾರೆ. ಗಾಬರಿ ಆಗ್ಬೇಡ. ನಾನು ಬರ್ತೀನಿ ಹೋಗು ಮತ್ತೆ.
ಕಷ್ಟ ನನ್ನ ವಯಸ್ಸಾಗಿ ಹರಿಯಾಣ ಗಂಡರು ಹುಲ್ಲು ಬೀಜ ತಿನ್ನುವ ನಿನ್ನ ಕಾಡೆಯನ್ನು ನೋಡ್ತೀನಿ ಕಾಪಾಡು ಶನಿದೇವ, ಬೇಡ ಪರಮಾತ್ಮ ಬೇಡ. ಪರಮಾತ್ಮ ಕ್ಷಮಿಸೈ ಮಗಾನುಭಾವ ಅಮಿತ ದಯ ಸರ್ವೇಶ. ಮಗಾನುಭಾವ ಅಮಿತ ದಯ ಸರ್ವೇಶ. ದೇವ ನಿಮ್ಮ ದಾರಿದೆ ಅಮ್ಮಿನಿಂದ ನಿಮ್ಮ ದಾರಿದೆ ಎಲ್ಲ ತಾಪ ಬಂದಿಸು ದೇವ. ಕ್ಷಮಿಸೈ ಮಗಾನುಭಾವ ಅಮಿತ ದಯ ಸರ್ವೇಶ. ದೇವ ಶನಿದೇವ ಸೂರ್ಯ ಸುತನೆ ಬೇಡಿಕೊಂಡೆ
ಎತ್ತುತ್ತಾನೆ ಬೇಡಿಕೊಂಡೆ ಧೈರ್ಯವಿಲ್ಲ ನಾಯ್ತು ಎನಗೆ ಧೈರ್ಯವಿಲ್ಲ ನಾಯ್ತು ಎನಗೆ ದೇವ ತನಿದೆ ಭಗವಂತನ ದೇವ ನಾನು ಮಾಡಿದ ತಪ್ಪನ್ನು ಮನ್ನಿಸಿ ನನ್ನನ್ನು ಕಾಪಾಡು ಪರಮಾತ್ಮ ನಾನು ಪರಮಾತ್ಮ ದೇವ ಬೇಡ ಪರಮಾತ್ಮ ಬೇಡ ಪರಮಾತ್ಮ ಹರಿಯದೆ ಮಾಡಿದ ಮುನಿಸಿ ಕಾಯೋ ಶ್ರೀಜನಿ ದೇವ ಹರಿಯದೆ ಮಾಡಿದ ಕಾಯೋ ರೇಷನಿ ದೇವಾ ಹರಿಯದ ಕರಿದು ದುರುಳನ ಹರಿಯದ ಕರಿದು ದುರುಳನ ಅಪರಾಧತೆಯನ್ನ ಗುರಿ ಮಾಡಿದೆಯ ಪರಮಾತ್ಮ ಅಪರಾಧತೆಯನ್ನ ಗುರಿ ಮಾಡಿದೆಯ ಹರಿಯದೆ ಮಾಡಿದ ಅಪರಾಧಗಳ ಮುನಿಸಿ ಕಾಯೋ ರೇಷನಿ ದೇವಾ ನಿಮ್ಮನು ಕಾಣದೆ ಜರಿದನು ದೇವ ನಿಮ್ಮನು ಕಾಣದೆ ಜರಿದನು ದೇವ ಅಪರಾಧತೆಯನ್ನ ಗುರಿ ಮಾಡಿದೆಯ ಅಪರಾಧತೆಯನ್ನ ಗುರಿ ಮಾಡಿದೆಯ ಹರಿಯದೆ ಮಾಡಿದ ಅಪರಾಧಗಳ ಮುನಿಸಿ ಕಾಯೋ ಶ್ರೀಜನಿ ದೇವಾ ಕಾಪಾಡುದನ್ನಯ್ಯ ಭಗವಂತ ದೇವ ನಾನು ನಿಮ್ಮ ಮಹಿಮೆಯನ್ನು ಅರಿಯಲಾರೆ ಪರಮಾತ್ಮ ತೋರಿ ನನ್ನ ಶಾಂತನಾಗು ದೇವ ಶಾಂತನಾಗು
ಈ ಜಗದ ನಾಳೆ ಸತ್ಯವಂತ ನಾಳೆ ನೀನು ನಾಳೆ ನಿನ್ನ ಸತ್ಯ ಪರಮಾತ್ಮ ದೇವ ಶನಿ ದೇವ ಶನಿ ದೇವ ಬಿಡಲಾರ ನಿಮ್ಮ ದೇವ ಬಿಡಲಾರೆ ನಿನ್ನ ಪಾದವ ಶನಿ ದೇವ ಬಿಡಲಾರೆ ನಿಮ್ಮ ದೇವ ಬಿಡಲಾರೆ ನಿಮ್ಮ ಪಾದವ ಕಾಮನೆ ಕಲಿಮಗ ಪುರುಷನೆ ಕಾಮನೆ ಕಲಿಮಗ ಪುರುಷನೆ ದುರುಳತನದಿಂದಲೇ ಜರಜನು ದೇವ ದುರುಳತನದಿಂದಲೇ ಜರಜನು ದೇವ ಶನಿ ದೇವ ಬಿಡಲಾರ ನಿನ್ನ ಪಾದವ ದೇವ ಬಿಡಲಾರ ನಿನ್ನ ಪಾದವ ಸೂರ್ಯ ಕುಮಾರನೇ ಶನಿ ಮಹಾದೇವನೇ ಸೂರ್ಯ ಕುಮಾರನೇ ಶನಿ ಮಹಾದೇವನೇ ಆಕಾರದಿಂದ ನಾನು ತೆರೆದೆನು ದೇವ ಆಕಾರದಿಂದ ನಾನು ತೆರೆದೆನು ದೇವ ಶನಿ ದೇವ ಬಿಡಲಾರ ನಿಮ್ಮ ಪಾದವ ದೇವ ಬಿಡಲಾರ ನಿಮ್ಮ ಪಾದವ ದೇವ ದೇವ ಶನಿ ದೇವ ದೇವ ಕಾಪಾಡು ತಂದೆ ಸತ್ಯರಥ ನೀನು ನನಗೆ ಏನು ಹೇಳಿದೆ ಚಲಿಸಿದ ಕೂಡಲೇ ತಂದೆ ದುಷ್ಟ ಪುತ್ರನು ಆದರೆ ನೀನು ನಿನ್ನ ತಂದೆಗೆ ಒಳ್ಳೆಯ ಬೇಡ ಪರಮಾತ್ಮ ಬೇಡ ಬೇಡ ನನ್ನಯ್ಯ ಈ ನಿನ್ನ ಕಣ್ಣಿಗಳನ್ನು ಸತ್ಯವನ್ನು ಕಾಪಾಡುವುದು ರಾಜಮದದಿಂದ ನಿನ್ನನ್ನು ಬೀದಿಗಳಲ್ಲಿ
ಪರಮಾತ್ಮ ಶನಿದೇವ ಕಾಪಾಡು ತಂದೆ ಕಾಪಾಡು. ಅಯ್ಯೋ ಪರಮಾತ್ಮ, ಕೋಪಾವೇಶದಿಂದ ಶನಿದೇವರು ಹೊರಟೇ ಹೋದರಲ್ಲ, ಏನು ಮಾಡಲಿ? ಅಯ್ಯೋ ದುರ್ದೈವವೇ, ಏನು ಮಾಡಲಿ? ನನ್ನನ್ನು ಈ ಕಷ್ಟಕ್ಕೆ ಗುರುಬಾರದೆಯೇ ತಂದೆ? ಕಳಿಂಗ ರಾಜದ ಪವಿತ್ರ ಕಳಚವು ಕಳಚಿ ಧರೆಗುರುಳಿತೆ. ಈ ಸತ್ತಿರತನ ಕೀರ್ತಿ ಪತಾಕಿಯು ನುಚ್ಚು ನೂರಾಗಿ ಹೋಯ್ತೆ. ದೇವ, ಇಂಥ ಮಾಯ ದುರಿತಕ್ಕೆ ಸಿಲುಕಿ ನನ್ನ ಹೃದಯ ಚಿತ್ರವಾಗಿ ಹೋಯಿತೆ. ಏನು ಮಾಡಲಿ? ಅಯ್ಯೋ ಅಯ್ಯೋ ನನ್ನ ಕಾದ್ದವೇ, ನನ್ನನ್ನು ನಂಬಿ ಬದುಕುತ್ತಿರುವ ತುಂಬಾ ಗರ್ಭಿಣಿಯಾದ ನನ್ನ ಕಾಂತೆ ಚಂದ್ರಾಸೆ ಪಾಡೇನು? ಅಯ್ಯೋ ದೇವರೇ, ನನ್ನ ಪ್ರಜೆಗಳನ್ನು ರಕ್ಷಿಸುವರು ಯಾರು? ದೇವರೇ, ಏನು ಮಾಡಲಿ? ಪರಮಾತ್ಮ, ಈ ಸತ್ರದ ಕಥೆಯೇ ಮುಗದೇ ಹೋಯ್ತಲ್ಲ. ಅಯ್ಯೋ, ಅದ್ಯಾವ ದುಷ್ಟಶಕ್ತಿ ಈ ನನ್ನ ನಾಲಿಗೆ ಮೇಲೆ ಬಿತ್ತರಿಸಿತೋ ನಾ ಕಾಣೆ ಪರಮಾತ್ಮ. ಅದ್ಯಾವ ಮಾಯ ಈ ಕೃತವನ್ನು ಸೇರಿ ಈ ಚಿತ್ರದೊಳಗೆ ಈ ಕೃತವನ್ನು ಬಿತ್ತರಿಸುವಂತೆ ಮಾಡಿತೋ ನನ್ನೇ ಪರಮಾತ್ಮ. ಶನಿದೇವ, ಏನು ಮಾಡಲಿ? ನಿನ್ನ ಹೆಚ್ಚಿನ ಮಾತಿನಿಂದಲೂ ಪ್ರಯೋಜನವಿಲ್ಲ. ಭಗವಂತನ ಶನಿದೇವನ ಇದಕ್ಕೆ ಸಿಲುಕಿದ್ದಾಯ್ತು ಪರಮಾತ್ಮ. ಪರಮಾತ್ಮ, ಶನಿದೇವ, ನಿನ್ನ ಕೃಪಾ ಕಟಾಕ್ಷವಿದ್ದಂತಾಗಲಿ. ಏಕೆ ನಿಂದಿಸಿದೆ ಅಚಲಿಯ, ಏಕೆ ನಾದರಿದೆ ಅದ್ವರೆಯ, ಏಕೆ ನಿಂದಿಸಿದೆ ನಿಂದಿಸಿದೆ ಅಸಲಿಯ, ಏಕೆ ನಾಮ ಧರಿದೆ ಅದ್ವರೆಯ, ಏಕೆ ನಿಂದಿಸಿದೆ ನಾನು ಜರಿದು ನಾನು ಜರಿದು ಅಪಮಾನಕ್ಕೀಡಾದೆ. ದೇವ, ಏಕೆ ನಿಂದಿಸಿದೆ ಅಚಲಿಯ, ಏಕೆ ನಾನ್ ಧರಿದೆ ಅದರೆಯ, ಏಕೆ ನಿಂದಿಸಿದೆ ಸಭೆಯೋಳು ಜರಿದು ಕೂಗಿದ ಸಭೆಯೋಳು ಜರಿದು ಅಪಮಾನಕ್ಕೀಡಾದೆ. ದೇವ, ಏಕೆ ನಿಂದಿಸಿದೆ ಅಚಲಿಯ, ಏಕೆ ನಾದರಿದೆ ಅದ್ವರೆಯ, ಏಕೆ ನಿಂದಿಸಿದೆ ಪರಮಾತ್ಮ. ಯಾರು ಕೇಳಿಸ್ಲಿಲ್ಲ.
ಇದು ಇದನ್ನ ಬಿಚ್ಚಿಸ್ರಿ ಮೊದಲು. ಇಲ್ಲ ಹಾಂ ಸರ್ತಿಲ್ ಎರಡು ಔಟ್ ಮಾಡಿದೆ, ಈ ಸರ್ತಿಲ್ ಎರಡು ಔಟ್ ಮಾಡಿದೆ. ಫಸ್ಟಿಗೆ ನಮ್ಮ ಮಕ್ಕಳನ್ನ ನೋಡ್ಬೇಕು, ನಾವು ನೋಡೋದು ನನಗೆ ನೆನಪು ಶಕ್ತಿ ಭಾರಿ ಕಮ್ಮಿ. ನಮ್ಮ ಮಕ್ಕಳನ್ನ ನೋಡಿ ನಾವು ಕೇಳಿಸುತ್ತೆ ಕೇಳಿಸುತ್ತೆ ಅಪ್ಪ ಎಲ್ಲರೂ ಚೆನ್ನಾಗಿ ಬರ್ತಿದ್ದಾರೆ. ನಮ್ಮ ಕತ್ತಿಗೆ ತುಟಿ ಬಾರದಂತೆ ಕಾಪಾಡು ಪರಮಾತ್ಮ. ನನ್ನ ಹೃದಯದಲ್ಲಿ ಒಂದು ತರ ಭಯವೂ ಆವರಿಸಿತು. ಆರ್ಯಪುತ್ರನ ಇಷ್ಟು ಹೊತ್ತಾರು ಮಾಡಲಿಲ್ಲ. ಈಗಲ್ಲ ಈಗಿಲ್ಲ ನಾನು ಹೋದ್ಮೇಲೆ ಅವರ ಮುಖರು ಬಹಳ ಹೋಗ್ರಿ
ಗುರುವೇ ನಿನಗೆ ಮಂಗಳವಾಗಲಿ, ಮೇಲೆ ಕೇಳು. ಸ್ವಾಮಿ, ನಿಮ್ಮ ಮಗು ಈ ರೀತಿಯಲ್ಲೂ ಬಾಳಿರಲು ಕಾರಣವೇನು? ನನ್ನಿಂದ ನಾನು ಬೇಸರವೈತೆ ಸ್ವಾಮಿ. ದೇವಿ, ಈ ದಿನದ ಸಭೆಯಲ್ಲಿ ನಡೆದ ವಿಚಾರದಲ್ಲಿ ನನ್ನ ಮನಸ್ಸಿಗೆ ತುಂಬಾ ಕಳಂಕ ಉಂಟಾಗಿರು ದೇವಿ. ಅಂತ ವಿಷಯವೇನು ಸ್ವಾಮಿ? ದೇವಿ, ನಮ್ಮ ಪುರೋಹಿತರು ನಮ್ಮ ಆಸ್ಥಾನಕ್ಕೆ ಬಂದಿದ್ದರು. ನಾನು ಅವರಲ್ಲಿ ಗ್ರಹಗಳ ವಿಚಾರವನ್ನು ಕೇಳಿದೆನು. ಅವರು ಗ್ರಹಗಳ ವಿಚಾರವನ್ನು ಹೇಳುತ್ತಿರುವಾಗ ನನಗೆ ಶನಿ ಗ್ರಹದ ಮೇಲೆ ಸಾಧನೆ ತಪ್ಪಿ ಭಗವಾನ್ ಶನಿದೇವರನ್ನು ನಿಂದಿಸಿದನು. ಪರಮಾತ್ಮನು ಆ ತಕ್ಷಣವೇ ಪ್ರತ್ಯಕ್ಷನಾಗಿ ಇನ್ನು ನಮ್ಮ ಆಸ್ಥಾನಕ್ಕೆ ಬಂದು ನಿನಗೆ ಕಷ್ಟಪಡಿಸುವೆನೆಂದು ಹೇಳಿ ಹೊರಟು ಹೋದರು. ದೇವಿ, ಮುಂದೇನು ಮಾಡುವುದು? ಸ್ವಾಮಿ, ಇಷ್ಟಕ್ಕೆ ಯೋಚನೆ. ಸದಾ ಆ ಸ್ತ್ರೀಯರಿಗೆ ನಮ್ಮನ್ನು ಯಾವಾಗಲೂ ಕೈ ಬಿಡಲ್ಲ. ಆ ಸ್ವಾಮಿಯ ಶ್ರೀ ಮಂದಿರ ಪರಮಾತ್ಮ ಪೂಜೆಯಲ್ಲಿ ಹೇಳ್ತಾರೆ. ಹಾಗೆ ಆಗಲಿ ದೇವಿ, ಇನ್ನು ಇಷ್ಟದಂತೆ ಆಗಲಿ. ಯಾರಲ್ಲಿ ನಮ್ಮ ಅರಮನೆ ಮಂತ್ರಿಯನ್ನು ಬರಮಾಡಿ. ಸಚಿವ, ನಮ್ಮ ಕುಲದೈವವಾದ ಶ್ರೀಹರಿಯನ್ನು ಪೂಜಿಸಬೇಕಾಗಿದೆ. ಆದ್ದರಿಂದ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸು ಮತ್ತು ದೀನ ದರಿದ್ರರಿಗೆ ಈ ಪುರದ ವೃತ್ತರಿಗೆ ದಾನ ಧರ್ಮಗಳನ್ನು ಮಾಡಬೇಕಾಗಿದೆ. ಸುವರ್ಣ ಕಾಣಿಕೆಗಳನ್ನು ಸಿದ್ಧಪಡಿಸು ಮತ್ತು ಈ ಪುರದ ಪ್ರಜೆಗಳಿಗೆ ಪೂಜಾ ಕಾಲಕ್ಕೆ ಬರುವಂತೆ ತಿಳಿಸು. ಅಪ್ಪಣೆ ಮಾತು. ಹಾಗೆ ಶಯನ ನಾರಾಯಣ ಏಕಮಲವದನ ದೀನವನ ದೀನವನ ಹೇ ಚಕ್ರಧಾರಿ ಗೌರಿ ಮುರಾರಿ ಹೇ ಚಕ್ರಧಾರಿ ಗೌರಿ ಮುರಾರಿ ಇವರತು ನಮಗೆ ಬೇರಿಲ್ಲ ದಾರಿ ಇವರತು ನಮಗೆ ಬೇರಿಲ್ಲ ದಾರಿ ಈ ಶೇಷ ಶಯನ ನಾರಾಯಣ ಏಕಮಲವದನ ದೀನವನ ದೀನವನ ಹೇ ಚಂದ್ರ ನಿನ ಪಾದದಾಸ ಹೇ ಚಂದ್ರ ನಿನ ಪಾದದಾಸ ನಮಗೆ ಬೇರಿಲ್ಲ ದಾಸ ನೀವರತು ನಮಗೆ ಬೇರಿಲ್ಲ ದಾಸ ಈ ಶೇಷ ಶಯನ ನಾರಾಯಣ ಏಕಮಲವದನ ದೀನವನ ದೀನವನ ಪರಮಾತ್ಮ ಭಕ್ತವತ್ಸಲ ದೀನಾದಾಯ ಪರ ನಿರ್ಭಾಗ್ಯನಾದ ನಮ್ಮ ಮರೆಯನ್ನು ಕೇಳಿ ಪ್ರಸನ್ನನಾಗಿ ಈ ನಮ್ಮ ಕಷ್ಟವನ್ನು ಪರಿಹರಿಸು ತಂದೆ.
ಪರಮಾತ್ಮ, ನಿನ್ನ ದಯವನ್ನಿದ್ದರೆ ಸಾಕು, ಮತ್ತು ನಮ್ಮ ಸತ್ಯಕ್ಕೆ ಚಿತಿಬಾರದಂತಿದ್ದರೆ ಸಾಕು ಪರಮಾತ್ಮ. ನಾವೀಗ ಏನು ಮಾಡಲಿ? ಆ ಶನಿಯ ತನ್ನ ಸಂಕಲ್ಪ ಇರುವವರೆಗೂ ಕಷ್ಟವನ್ನು ಕೊಟ್ಟೇ ಕೊಡುವುದು. ಆದರೆ ನೀವು ಸತ್ಯವನ್ನು ಬಿಡಬೇಡ. ನನಗೆ ಸೌಖ್ಯ ಉಂಟಾಗದರಲ್ಲಿ ಸಂದೇಹವೇ ಇಲ್ಲ. ಸತ್ಯವನ್ನು ಬಿಟ್ಟು ಈ ಪಟ್ಟಣವನ್ನು ಬಿಟ್ಟು ಹೊರಟು ಹೋಗು. ಸತ್ಯವನ್ನು ಬಿಡಬೇಡ. ನಾನಿನ್ನೂ ಬರುತ್ತೇನೆ. ಅವ್ರು ಮುಗಿಯುತ್ತದೆ. ಪ್ರಿಯತಮ,
ನಾವಿನ್ನು ಈ ಪುರದಲ್ಲಿ ಇರಕೂಡದು. ಅರಿಯ ಮಾತಿನಂತೆ ಈ ಪುರವನ್ನು ಬಿಟ್ಟು ಹೊರಟು ಹೋಗೋಣ. ಇದಕ್ಕೆ ನಿನ್ನ ಅಭಿಪ್ರಾಯವೇನು? ನಮ್ಮ ದಾಸಿಯನ್ನು ಬಿಟ್ಟು ಹೋಗಬೇಡಿ. ಸದಾ ನಿಮ್ಮ ಪಾದ ಪೂಜೆಯಲ್ಲಿ ಹಾಗೆ ಆಗಲಿ. ನಮಗೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸು. ನಮ್ಮ ರಾಜ್ಯದಲ್ಲಿ ಒತ್ತ ವೈಡೂರ್ಯ ರತ್ನಾಭರಣಗಳನ್ನು ಸಿದ್ಧಪಡಿಸು ಮತ್ತು ಫಲಹಾರದ ಗಂಟುಗಳನ್ನು ಸಿದ್ಧಪಡಿಸು. ನಾನು ಈಗಲೇ ಹೋಗಿ ಸರಿಯಾದ ಕುದುರೆ ಇಲಾಖೆ ಹೋಗಿ ಕುದುರೆಯನ್ನು ಹಿಡಿದುಕೊಂಡು ಬರುತ್ತೇನೆ. ಪ್ರಿಯೆ, ಆಗಲಿ, ಜಾಗ್ರತೆಯಾಗಿ ಸಿದ್ಧಪಡಿಸು. ಪ್ರಿಯತಮೆ, ನೀನು ಸಿದ್ಧಪಡಿಸಿರುವ ಸಾಮಾನುಗಳನ್ನು ಈ ಕುದುರೆ ಮೇಲೆ ಇರಿಸು. ನಾವು ಯಾರಿಗೂ ಕಾಣದಂತೆ ಈ ಸರವತ್ತಿನಲ್ಲಿ ತಲೆ ತಪ್ಪಿಸಿಕೊಳ್ಳೋಣ. ಶಿವ ಶಿವ ಇದೇನಾಚರ್ಯವೋ, ಶಿವ ಶಿವ ಇದೇನಾಚರ್ಯವೋ, ಋತು ಗಗನಕ್ಕೆ ಅಶ್ವವೋ, ಪರಮಾತ್ಮ ಹಿಡಿಯಲು ಸಾಧ್ಯವೇ ತುರುಗವ, ಹಿಡಿಯಲು ಸಾಧ್ಯವೇ ಈ ಕುದುರೆ ಮೀರಿಯಾರಿದರಿತು ಹರಿಯೇ ಹರಿಯೇ. ಪ್ರಿಯತಮೆ, ಈ ಕುದುರೆಗೆ ಒಂದು ಪೆಟ್ಟನ್ನು ಹೊಡೆಯಲು ವಾಯುವೇಗದಿಂದ ಆಕಾಶಮಾರ್ಗವಾಗಿ ಹಾರಿ ಈ ಗೋರಾಯಣಕ್ಕೆ ತಂದು ಬಿಟ್ಟಿತಲ್ಲ. ಮುಂದೇನು ಗೊತ್ತಿದೇವಿ? ದೇವಿ, ಈಗ ಈ ದಿನ ಸಾಯಂಕಾಲ ಈ ರಾತ್ರಿ ಇಲ್ಲೇ ಕಾಲ ಕಳೆದು ಈ ಕುದುರೆಯನ್ನು ಮರಕ್ಕೆ ಕಟ್ಟಿ ಈ ಮರಕ್ಕೆ ಕಟ್ಟಿ ಆಗಲಿ ದೇವಿ, ಈ ಕುದುರೆಯನ್ನು ಆ ಮರಕ್ಕೆ ಕಟ್ಟಿ ಹಾಕುತ್ತೇನೆ. ನನಗೆ ಬಹಳ ಆಯಾಸವಾಗಿದೆ. ಆದ್ದರಿಂದ ಈ ಮರದ ಬೆಳಗ ಮಲಗಿದ್ದು ವಿಶ್ರಾಂತಿಯನ್ನು ಮಾಡಬೇಕು. ಹಾಗೆ ಆಗಲಿ. ನೀ ಹಿಂದಕ್ಕೆ ಹೋಗು. ನನ್ನ ಬುಕ್ ಏನಾಯ್ತು? ಇಲ್ಲ, ಮುಗಿದಿಲ್ಲ. ಈಗಲೇ Oh
ಧರಿಸಿ ಧರಿಸಿ ಹೋದ ಸರಿ ಅರ್ಧ ಜನ ಇಲ್ಲ. ಅಲ್ಲಿ ನಡೆಯುವ ಸಕ್ಕರೆ ಇದಾ ಶುಂಠಿ ಕಾಪಿ ಇದ್ರಿಸ್ಕೊ ಬರಪ್ಪ ಅಲ್ಲಿ ಹೋಗಿ ನಡೆಯುವ ಕಿರೀಟ ಹಾಕ್ಸಿ ಅಂತೀನಿ. ಹಾಂ ಶುಂಠಿ ಏನಾರ ಹೌದಾ ಏನ ಬಿಸಾಕಂಗ ಅಲ್ಲೇ ನಿಂತ್ಕೊಂಡು ಬಿಸಾಕು ಅಲ್ಲೇ ಬಿಸಾಕಣ ಕೊಳಬ ಆ ಕಡೆಗೆ ಬಿಸಾಕು ಆ ಕಡೆಗೆ ಬಿಸಾಕು ಬಾರ್ ಮಗನ ಅಲ್ಲಿ ಬೆಳಕಿಗೆ ಹೋಗಿ ನೋಡಿ ಅದು ಅವ್ರ ಕೈಲಿ ಕಿರೀಟ ಹಾಕ್ತೀನಿ ಏನವ ಕುಡ್ದೆ ಈಗಿನ ಕುಡ್ದೆ
ಅಣ್ಣ ಒಂದು ಕಿರೀಟ ಹಾಕೊಂಡಿಲ್ಲ 2 ನಿಮಿಷ ಇಲ್ಲಿ ಒಂದು ನನ್ನ ಮಗಳು ಒಂದು ಫೋಟೋ ತಿಕ್ಕೊಳತ್ತಂತೆ ಒಂದು ಕಿರೀಟ ಹಾಕಿ ಬರ್ಗಪ್ಪಿ ಟಚ್ ಮಾಡಿಸ್ತಾ ಸಾಕು ಸಾಕು ಹೌದಾ ಇದು ನಮಗೆ ನೋಡಿದ ತಕ್ಷಣ ಹಂಗೆ ಕೂಗಾಡ್ತಿದ್ವಿ ಎಲ್ಲವ ಹಾಂ ಹಳೆ ಡ್ರೆಸ್ ಹಳೆ ಡ್ರೆಸ್ ನಮಗೆ 2ನೇ ಸತ್ರ ಅವನಿಗೆ ಸುಸ್ತಾರಿಗೆ ಹಾಕಿದ್ರೆ ಡ್ರೆಸ್ಸ ಅವನು ನಾನು ಮಾತಾಡಲ್ಲ ಅವನು ಇಲ್ಲಿ ಬಂದು ಕೂತ್ಕೊಂಡು ನನ್ನೇ ನೋಡ್ತಿದ್ದೀವಿ ಹಿಂಗೆ ಡ್ರೆಸ್ ಮಾಡಿ ಮುಂದ್ಗಡೆ ಅಲ್ಲ ಈ ಡ್ರೆಸ್ ಹಳವ ಜನವರಿಲಿ ಹಾಕ್ತಾರೆ ಹಾಂ ಜನವರಿಲಿ 15 ಖರ್ಚು ಹಾಕ್ತಾರೆ ಹಾಂ 50-60 ನಾಡ ಕುಡಿಸ್ಕೊಂಡು ಬಂದಿರ್ತೀವಿ ಅದರಲ್ಲಿ ಮೇನ್ ಪಾತ್ರಕ್ಕೆ ಹಾಕವ 4-5 ಹೆಚ್ಚಿಟ್ಕೊಂಡಿರ್ತೀವಿ ಹಾಂ 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 ಸತ್ಯರೋಧ ಸಂಜೆ ಇಂಥವ್ರಿಗೆ ಹೆಚ್ಚಿಟ್ಕೊಂಡಿರ್ತೀವಿ ಹಾಂ ಆಡ್ದಂಗೂ ಬೆಳಗಿಂದ ಹೇಳ್ಕೊಂಡ ಬಂದು ಇಲ್ಲ ಚೆನ್ನಾಗಿದೆ ಇವು ಎಲ್ಲ ಕುಡಿಸ್ಕೊಂಡು ಹಾಕವು ಇವು ಸೆಲೆಕ್ಷನ್ ನೋಡಿ ಕೊಂಡ್ಕೊಳ್ಳೋದು ಚೆನ್ನಾಗಿ ಅದು ಮೊನ್ನೆ ಯಾವುದೋ ಒಂದು ಮಾತಿಗೆ ನಾನು ವಿಡಿಯೋ ಮಾಡ್ಸೋಣಂತ ಅವ್ನು ಬೇಡ ಅಂದ ಅಷ್ಟೇ ನನಗೆ ಜಗಳ ಆಡಲಿಲ್ಲ ಏನೂ ಇಲ್ಲ ಸರಿ ಇರ್ಲಿ ಬಿಡು ಅವ್ರವ್ರ ಇಟ್ಕೊಳ್ಳೋದು ಹುಚ್ಚ ಹಾಕಿದ ಈಗ ಇಲ್ಲೇ ಸಾಕಾ ಅಂತ ವರಿ ಕರಿ ವರಿ ಈ ಕಡೆಗೆ ನಿಂತ್ಕೊಳ್ತಾರೆ
ನೋಡಪ್ಪಾಜಿ ಫೋಟೋ ನೋಡಪ್ಪಾಜಿ ಅಲ್ಲೇ ಬೇರೆ ಕಲರ್ ಕಾಣಿಸ್ತಿದೆ ಅವರು ಎಲ್ಲರಿಗೂ ಅಳವಾಕಿ ನನಗೆ ಒಳಗಡೆ ತೆಗೆದಾಕಿರು, ಎಲ್ಲರಿಗೂ ಬೇರೆ ಹಾಕಿ ನನಗೆ ಒಳಗಡೆ ತೆಗೆದಾಕಿರು. ಬರ ಬಾ ನೀನು ಎರಡು ಸರಿ ಬರ್ತೀನಿ ಅಷ್ಟೇ. ನೀನೀಗ ಮೇಕಪ್ ಮಾಡಿಸ್ಕೋಬೇಕು ಅಣ್ಣ. ಇವಾಗ ಮಾಡ್ರಿ ಪಾತ್ರ ಬರುತ್ತೆ ಒಂದು ಧರ್ಮದೇವತೆ ಇದು. ನಮ್ಮ ರಾಜರು ಇಲ್ಲದ ಸಮಯ ನೋಡಿ ಇದ್ದಕ್ಕೆ ಬಂದಿರ್ಬೇಕ. ಹಾಗಾದ್ರೆ ಸಿದ್ಧವಾಗಿ ನೋಡ ಪ್ರಿಯತನ, ನಮಗೀಗ ಗ್ರಾಚಾರ ಕಾಲವು. ಕುದುರೆ ಎಲ್ಲಿರುವುದು ನಾನು ಹುಡುಕಿಕೊಂಡೇ ಬರುತ್ತೇನೆ, ನೀನು ಇಲ್ಲೇ ಇರು. ನನ್ನನ್ನು ಬಿಟ್ಟು ಮಾತ್ರ ಹೋಗಬೇಡಿ. ಇನ್ನು ನಿಮ್ಮನ್ನು ಬಿಟ್ಟು ಒಂದು ಹಸಗಳೆಯೂ ನಾಥ ಇರಲ್ಲ. ನಮ್ಮನ್ನು ಬಿಟ್ಟು ಹೋಗಬೇಡಿ. ಆಗಲಿ ಪ್ರಿಯೆ, ಬಾ ಜೊತೆಯಲ್ಲೇ ಹೋಗೋಣ. ಪ್ರಿಯೆ, ಈ ಹಗಲೆಲ್ಲ ಕುದುರೆಯನ್ನು ಹುಡುಕಿದ್ದಾಯ್ತು, ಕುದುರೆಯು ಕಾಣುವಂತಿಲ್ಲ. ಏನು ಮಾಡಲಿ? ನಮ್ಮ ಗ್ರಾಚಾರವು ಈ ರೀತಿ ಇರುವಾಗ ಯಾರು ತಾನೇ ಏನು ಮಾಡ್ತಾರೆ? ಈಗ ಸಂಜೆ ಆಗುತ್ತಾ ಬಂದಿತು. ಈ ರಾತ್ರಿ ಇಲ್ಲಿರುವ ಈ ಮರದ ಕೆಳಗಿದ್ದು ನಾಳೆ ಯಾವುದಾದ್ರೂ ಒಂದು ಪಟ್ಟಣ ದಾರಿಯನ್ನು ಹಿಡಿದುಕೊಂಡು ಹೋಗೋಣ ದೇವಿ. ಪ್ರಾಣೇಶ್ವರಿ, ಸಹರಿಸು. ಈ ನಿನ್ನ ಸಂಕಟವನ್ನು ನಾನು ನೋಡಲಾರೆನು. ಈ ನನ್ನ ಬೆರಳಿನಲ್ಲಿರುವ ವಜ್ರಶೃಂಗದ ಬೆಳಕಿನಿಂದ ಎಲ್ಲಿಯಾದರೂ ನೀರನ್ನು ಹುಡುಕಿಕೊಂಡು ಬರ್ತೇನೆ ಪ್ರಿಯೆ.
ಈ ನಿನ್ನ ಸಂಕಟವನ್ನು ನಾನು ನೋಡಲಾರನು. ಸಹಿಸು ತಾಳಲಾರೆ ಪ್ರಭು, ತಾಳಲಾರೆ. ಸಹಿಸು. ನಾನು ಎಲ್ಲಿಯಾದರೂ ಹೋಗಿ ನೀರನ್ನು ಹುಡುಕಿಕೊಂಡು ಬರ್ತೇನೆ. ಪರಮಾತ್ಮ ಹರಿವಾನದಿಯು ಕಾಣುತ್ತಿರುವುದು ನೇರ ತೋರಿ ಬರುವೆ ನಾನು. ಹರಿವಾನದಿಯು ಕಾಣುತ್ತಿರುವುದು ನೇರ ತುಂಬಿ ಬರುವೆ ನಾನು. ದರದಲ್ಲಿಟ್ಟು ನೇರ ತುಂಬಿ ಬರುವೆ ನಾನು. ಹರಿವ ನದಿಯು ಕಾಣುತ್ತಿರುವುದು ತೀರ ತುಂಬಿ ಬರುವೆ ನಾನು. ಓಹೋ, ಇಲ್ಲಿಗೆ ಸ್ವಲ್ಪ ದೂರದಲ್ಲಿ ಕೊಳವು ಕಾಣಿಸುತ್ತಿರುವುದು. ಅಲ್ಲಿಗೆ ಹೋಗಿ ನೀರನ್ನು ತೆಗೆದುಕೊಂಡು ಜಾಗೃತಿಯಾಗಿ ನನ್ನ ಸತಿಯನ್ನು ಸೇರುತ್ತೇನೆ. ಈ ಉಂಗುರವನ್ನು ಈ ಕಲ್ಲು ಬಂಡೆಯ ಮೇಲಿಟ್ಟು ನೀರನ್ನು ತುಂಬಿಕೊಳ್ಳುತ್ತೇನೆ. ಈ ಕಮಲಪತ್ರದ ಎಲೆಯಿಂದ ದೊನ್ನೆಯನ್ನು ಮಾಡಿಕೊಂಡು ನೀರನ್ನು ತುಂಬಿಕೊಂಡು ಜಾಗೃತಿಯಾಗಿ ನನ್ನ ಸತಿಯನ್ನು ಸೇರುತ್ತೇನೆ. ಇದೇನು, ನಾನು ಇಟ್ಟಿದ್ದ ಉಂಗುರವೂ ಮಾಯವಾಯ್ತಲ್ಲ. ಮಾಯ ಆಗಿಲ್ಲ, ಅವ್ರು ಹೇಳ್ಬೇಕು. ಅವನು ಇಟ್ಟ ಉಂಗುರವನ್ನು ಕಾಣುವಂತೆ ಮಾಡಿ ನನ್ನ ಬಾಯ ಆ ಭ್ರಷ್ಟ ಚಂದ್ರವಾಸರು ಒಂದು ಮುಡಿಯನ್ನು ಕಟ್ಟಿಸಿ ಬೇರೆ ಮುಂದೆ ನಿಮ್ಮ ಪಾಳೆಯಾಗುವುದು ಸರ್ವದಿಂದ ನಾನು ಸರ್ವದಿಂದ ನನ್ನ ಪರಮಾತ್ಮ, ಇಲ್ಲಿಗೆ ಒಂದು ಕೊಳವು ಕಾಣಿಸುತ್ತಿರುವುದು. ಅಲ್ಲಿಗೆ ಹೋಗಿ ನೀರನ್ನು ತುಂಬಿಕೊಂಡು ಜಾಗೃತಿಯಾಗಿ ನನ್ನ ಸತಿಯನ್ನು ಸೇರುತ್ತೇನೆ. ಈ ನನ್ನ ಉಂಗುರವನ್ನು ಈ ದರದಲ್ಲಿಟ್ಟು ಆ ಕಮಲಪುತ್ರದ ಎಲೆಯಿಂದ ದೊನ್ನೆಯನ್ನು ಮಾಡಿಕೊಂಡು ನೀರನ್ನು ತೆಗೆದುಕೊಂಡು ಜಾಗೃತಿ ಸೇರಿಸ್ತೇನೆ.
ಏನು ಗತಿ ಪರಮಾತ್ಮ? ನಾನು ಇಟ್ಟಿದ್ದ ಉಂಗುರವೂ ಮಾಯವಾಯ್ತಲ್ಲ. ಅಯ್ಯೋ, ಈ ಕತ್ತಲೆಯಲ್ಲಿ ನಾನು ನನ್ನ ಸತಿಯನ್ನು ಹೇಗೆ ಸೆರಲಿ? ನೀರಿಗಾಗಿ ನನ್ನ ಸತಿಯು ಎಷ್ಟು ಹಂಬಲಿಸುತ್ತಿರುವನೋ ಕಾಣನಲ್ಲ ಪರಮಾತ್ಮ. ದಾರಿಯು ಕಾಣುವಂತಿಲ್ಲ. ಈ ಕತ್ತಲೆಯಲ್ಲಿ ನಾನು ಎಲ್ಲಿ ಹೋಗಲಿ? ಯಾರನ್ನು ಸೇರಲಿ? ಪರಮಾತ್ಮ, ಏನು ಮಾಯವೋ ಹರಿಯೇ ಇದೇನೋ ನ್ಯಾಯವೋ? ಏನು ಮಾಯವೋ ಹರಿಯೇ ಇದೇನೋ ನ್ಯಾಯವೋ? ಶ್ರೀದೇವ ನೀರಿಗಾಗಿ ಚನ್ನದಾದ್ರದೂರ ಮಾಯವಾದವ ನಾನೇನ ಮಾಡಲಿ? ನಾನೆಲ್ಲಿ ಹೋಗಲಿ? ಹರಿಯೇ 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 ಸತಿಯು ಎಷ್ಟು ನೀರಿಗಾಗಿ ಸತಿಯು ಎಷ್ಟು ನೀರಿಗಾಗಿ ತವಕ ಪಡುವಲ್ಲ. ಹರಿಯೇ 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 ಏನು ಮಾಯವೋ ಹರಿಯೇ ಇದೇನೋ ನ್ಯಾಯವೋ? ಈ ಕತ್ತಲೆಯಲ್ಲಿ ನಾನು ನನ್ನ ಸತಿಯನ್ನು ವ್ಯಯಿಸಿದೆ. ನೀರು ಕೂಡ ನನ್ನ ಸತಿಗೆ ದಕ್ಕದಂತೈತೆ. ದೇವ, ಇವೆಲ್ಲವೂ ನಿನಗೆ ಪ್ರೀತಿ ಆಗಲಿ ತಂದೆ, ಪ್ರೀತಿ ಆಗಲಿ. ನಾನು ನನ್ನ ಸತಿಯನ್ನು ಸೇರುವವರೆಗೂ ಯಾವ ತೊಂದರೆ ಇಲ್ಲದೆ ಕಾಪಾಡಬಾರದು ನಿನ್ನದಾಗಿದೆ ಪರಮಾತ್ಮ, ನಿನ್ನದಾಗಿದೆ. ನಾವು ಕೇಳಬಾರ್ದು ಅಂತ ನೀವು ಹೋದ ವರ್ಷ ನಮಗೆ ಕೇಳಿದ, ಹೋದ ವರ್ಷನೂ ಕೇಳಿಲ್ಲ, ನೀವೇ ಬಂದು ಕೊಟ್ರಿ. ಸೋಮಣ್ಣನು ಅವರೇ ಬಂದು ಕೊಟ್ರು. ಇಲ್ಲ, ನೀವು ಹೋದ್ಸಲಿ ನಾವು ಕೇಳಿಲ್ಲ, ನೀವೇ ಬಂದು ಕೊಟ್ರಿ. ಇಲ್ಲ, ಇಲ್ಲಿ ಮೈಕಲ್ಲಿ ಹೇಳಿಸ್ತಾಡ್ರಿ, ದುಡ್ಡು ಯಾವಾರ ಕೊಡ್ರಿ. ತುತ್ತನ್ನು ಬೆಚ್ಚಲದೆ ಈ ಶವದಲ್ಲಿ
ಸಕ್ಕರೆ ಕಪ್ಪ ಬೇಡ ಸಕ್ಕರೆ ಕಪ್ಪ ಸಾಕು ಸಾಕು ಕಾಫಿ ಕುಡಿತೀರಾ ಕಾಫಿ ಕುಡಿತೀರಾ ಚಕ್ರಪ್ಪ ಅಣ್ಣ ಏತಾಡಿದ್ರಿ ಲೋಡ್ ಕೂತ್ಕೊಡಪ್ಪ ಸರಿ ಲೋಡ್ ಆಗ್ತೀನಿ ತರ್ರಿ ನಾನು ಮೊದಲಿದ್ದ ಸ್ಥಳದಲ್ಲಿ ಇಲ್ಲವಲ್ಲ. ಇಲ್ಲಿಗೆ ನನ್ನ ಕರೆತಂದವರು ಯಾರು? ಪರಮಾತ್ಮ ನನ್ನ ಕರೆತಂದವರು ಯಾರು? ಇಲ್ಲಿಗೆ ಹೇಗೆ ಬಂದೆನಪ್ಪ? ಹೇಗೆ ಬಂದೆನು? ಅಯ್ಯೋ ಅಯ್ಯೋ ವಿಧಿ, ಈ ವಿಧಿಯನ್ನು ಹೇಗೆ ಸಹಿಸಲಿ? ನೀರಿನ ಬಟ್ಟೆಯನ್ನು ಮಾತರು ದುಷ್ಟರನ್ನು ಈಗ ನಾನಿನ್ನ ಸತ್ತ ಪರೀಕ್ಷೆ ಮಾಡಬೇಕಾಗಿದೆ. ವಿಪ್ರವೇಶದಲ್ಲಿ ಹೋಗಿ ಗುರಿಯಿಂದ ಬೆಳೆಸಿದಂತೆ ಆಟೆಯಲ್ಲಿ ಭಿಕ್ಷೆಯನ್ನು ಬೆಳೆಸ್ತೇನೆ. ಈ ಘೋರ ಅರಣ್ಯ ಕಡಿದಲ್ಲಿ ನಿನಗೆ ಏನು ದಾನ ಪಡೆದು? ನನ್ನ ಪತಿ ಸ್ವಾಮಿಯವರಿದ್ದಾರೆ, ಅವರ ಕೈಯಲ್ಲಿದ್ದ ವಜ್ರದ ಉಂಗುರ ನಾನು ನೀಡುತ್ತಿದ್ದೇನಲ್ಲಪ್ಪ, ಅದಕ್ಕೂ ಮಾಡುವುದಿಲ್ಲ. ನಿನಗೇನು ದಾನ ಪಡೆದು? ಚೆನ್ನಾಯ್ತು. ಇನ್ನೊಂದು ಒಂದು ಉರಿಯು ಕಚ್ಚಿಕೊಂಡು ಹೋಗುತ್ತೆ. ನಾಳೆ ಇವತ್ತು ನಾನು ಅದನ್ನು ನೆರವೇರಿಸಿ ನಿನ್ನನ್ನು ಕಾಪಾಡಿದ ಏನಾದರೂ ಧನ ಉಂಟು. ಕುಡಿಯೋಣ ಕಾಫಿ ದಿವ್ಯವಾದ ಮುಗುತಿಯನ್ನೇ ಕೊಡ್ತೀನಿ. ಹಾಲೆಲ್ಲ ತೋರಿತಾರೆ ನನ್ನ ಪತಿ ಸ್ವಾಮಿ ಸಿಕ್ಕಿದ್ರೆ ನನ್ನ ಗುರುತಿನ ತೋರಿಸಿ ಕಳಿಸ್ತೀರಾ? ನಾನೇ ಬರುವುದು. ಇತ್ತ ಬರ್ರಪ್ಪ, ಅಲ್ಲಿ ನಮ್ಗೆ ಹೋಗಕ್ಕೆ ಹುಡುಕಾಡ್ಕೊಂಡು ಹೋಗ್ಬೇಕಾಗತ್ತೆ. ಹಂಗೆ ಸ್ವಲ್ಪ ಹಿಂದಕ್ಕವ್ರಿ. ಯಾರು ದಿಕ್ಕಿಲ್ಲ, ಪಶು ಪಕ್ಷಿಗಳೇ ಮುಂದೆ ನೋಡಂಗಿಲ್ಲ, ಇಲ್ಲೇ ಇದ್ದಾರೆ ಅರ್ಧ ಜನ.
ಎಲ್ಲ ಬಿಚ್ಕೊಂತಾರೆ ನೋಡಿ ಅಣ್ಣ ಇವು ತಿಕ್ಕೊಂತೀರಾ ಸಿಕ್ಕಬಿಡ್ರಿ ಬಾರ ಹೋಗಪ್ಪ ಅಲ್ಲಿ ಹಾಕ್ತಾರೆ ತಡಿಯ ನಿನ್ನ ಪಾತ್ರ ಬರೋದು ಲೇಟ್ ಜಲ್ದಿ ತಿಕ್ಕಡ್ರಿ ಬರುತ್ತೆ ನನ್ನ ಪಾತ್ರ ಒಂದು ಸ್ವಲ್ಪ ಬೇಡ ಇದು ಅಲ್ಲಿ ಪೇಟನ್ನು ತೆಗೆದು ಬಿಡ್ರಿ ಪೇಟ ಬೇಡ ಏನು ಬೇಡ ಈಗ ಗಡ್ಡ ಬೇಡ ಗಡ್ಡ ಅವ್ರಿಗೆ ಪಿನ್ ಹಾಕಲಿ ಒಂದು ಹಾಕ್ತಿರಿ ಇದೊಂದು ತೆಗ್ದಿರಾಗದ ತೆಗೆದ ಇಲ್ಲ ನೋಡು ಈ ರೆಕಾರ್ಡ್ಗಳು ಚೆನ್ನಾಗಿ ಕಲ್ತ್ಕೊಂಡು ನೆಟ್ ನೀವು ಕೊಡ್ತೀಯ ಒಂದ್ಸರಿ ಆಡೋದು ಕಲ್ತ್ಕೋಬೇಕು ಎಷ್ಟು ತೂಕ ಮಾಡ್ತಾರೆ ನೋಡ್ಕೊಳ್ಳಿ ಅವರ ಹುಷಾರಿಲ್ಲ ಅದು ಕೂತ್ಕೋಬೇಕು ಕೂತ್ಕೊಳಕ್ ಆಗ್ತಾ ಇಲ್ಲ ನಾನು ಬೆಳಗ್ಗೆ ಮನೆಗೆ ನೋಡಿ ನಾಟಕ ಆಡಲ್ಲ ಹೇಳಿದ್ದೆ ಬೇರೆಗೆ ಯಾರ ಥರ ಆಡ್ಸ್ಕೊಬರಪ್ಪ ದುಡ್ಡನ್ನ ಕೊಟ್ಟಿಲ್ಲ 10 ಸಾವಿರ ಅವ್ರು 10 ಸಾವಿರ ಕೊಟ್ಟರೆ ಜಾಸ್ತಿ 12 ಸಾವಿರ ಬರುತ್ತೆ ವಾರ ವಾರ ಪೂಜೆ ಮಾಡ್ತೀರ ಅದು ಬೇರೆ ಬರುತ್ತೆ ಮಾಸ್ಟ್ರಿಗೆ ಊಟ ತಿಂಡಿ ಇದೆಲ್ಲ ಕೊಡ್ತೀರ ಅದು ಬರುತ್ತೆ ಯಾರು ಕಳ್ಳತನ ಮಾಡುವುದು ಬಟ್ಟೆ ಏನು ಬರ್ತದೆ ಮುಗೀತು ನಿನ್ನೆ ಇಲ್ಲಿ ಅವ್ನು ಮಾಡೋದು ಹೇಳ್ಕೊಟ್ಟಿಲ್ಲ ಮಾಡು ಈ
ಮಾತು ಹೇಳ್ಕೊಟ್ಟಿಲ್ಲ. ಇದೈತೆ ಸರ್, ಈ ಕೈ ನೋವು ಇದಾವಲ್ಲ ಇದೇ ಬಿಟ್ಬಿಡೋಣ ಸರ್. ಅಣ್ಣ ಒಂದೆರಡು ಕೈನ ಕಟ್ಬೇಕು ಅಂತ ಕೊಡ್ರಿ, ಕಳ್ಳ ಕಳ್ತನ ಮಾಡ್ಬೇಕಂತ. ಒಂದು ಚೇಟ ಹಾಂ ಹಾಂ ಇನ್ನೇನು ಗತಿ? ನನ್ನ ಸತಿಯು ಮೊದಲಿದ್ದ ಸ್ಥಳದಲ್ಲಿ ಇಲ್ಲವಲ್ಲ. ಅಯ್ಯೋ ದೇವರೇ, ಕಾಡು ಮೃಗಗಳೇನಾದರೂ ಅಪಾಯ ಮಾಡಿಬಿಟ್ಟವೆ ಅಥವಾ ನೀರಡಿಕೆಯಿಂದ ಪ್ರಾಣವನ್ನಾದರೂ ತ್ಯಜಿಸಿಬಿಟ್ಟಳೆ. ಅಯ್ಯೋ ಆಹಾ ಚಂದ್ರಹಾಸೆ, ಅಯ್ಯೋ ದುರ್ದೈವವೇ, ನನಗೆ ಎಂಥ ದುರ್ಗತಿ ಬಂದಿತು. ಕಳೆಕೊಂಡೆನು ಕಾಂತ ಮಣಿಯನ ಕಾಡಿನಲ್ಲಿರುವ ಗಿಡ ಮರ ಬಳ್ಳಿ ಪಕ್ಷಿಗಳೇ, ಕಾಡಿನಲ್ಲಿರುವ ಗಿಡ ಮರ ಬಳ್ಳಿ ಪಕ್ಷಿಗಳೇ, ನೀವಾದರೂ ಕಾಣಿರ ನನ್ನ ಪತ್ನಿ ಚಂದ್ರಾಜಯ. ಚಂದ್ರಾಜಯ ಪರಮಾತ್ಮ, ಏ ಸೂರ್ಯ ಚಂದ್ರಾದಿಗಳೇ, ಏ ಸೂರ್ಯ ಚಂದ್ರಾದಿಗಳೇ, ಮಿನುಗುತ್ತಿರುವ ನಕ್ಷತ್ರಗಳೇ, ನೀವಾದರೂ ಕಾಣಿರ ನನ್ನ ಪತ್ನಿ ಚಂದ್ರಾಜಯ. ಚಂದ್ರಾಜಯ ಪರಮಾತ್ಮ, ಪ್ರಿಯೇ ಪ್ರಿಯೇ ಚಂದ್ರಾಸೆ ಕಾಣೆನ ವಿಧಿಯೇ 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 ಪರಮಾತ್ಮ. ಪ್ರಿಯೇ ಪ್ರಿಯೇ ಚಂದ್ರ ಆಸೆ ಕಾಣೆನ ವಿಧಿಯೇ 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 ನೀರ ತರಲು ಹೋದೆ ನಾನು, ನೀರ ತರಲು ಹೋದೆ ನಾನು, ಪದವಿ ಪಾಲು ಆದೆ ನೀನು. ನೀರ ತರಲು ಹೋದೆ ನಾನು, ಪದವಿ ಪಾಲು ಆದೆ ನೀನು. ನನ್ನ ರಾಶಿಯಲ್ಲಿ ಪಾದೆ, ನನ್ನ ರಾಶಿಯಲ್ಲಿ ಪಾದೆ, ಪ್ರಾಣ ಸತಿಯಲ್ಲಿ ಬೇಗನೆ ಪ್ರಿಯೇ ಪ್ರಿಯೇ ಚಂದ್ರಾಸೆ ಕಾಣ
ಕಾಣೆನ ವಿಧಿಯೇ 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 ಎಲ್ಲಿರುವೆ ಎಲ್ಲಿ ಹುಡುಕಿ ಯಾರು ನನ್ನ ಎಲ್ಲಿ ಹುಡುಕಿ ಯಾರು ನನ್ನ ಚಂದ್ರಾತೆಯ ಕಾಣೆನಲ್ಲ ಎಲ್ಲಿ ಹುಡುಕಿ ಯಾರು ನಿಲ್ಲ ಚಂದ್ರಾತೆಯ ಕಾಣೆನಲ್ಲ ಕಣ್ಣನ್ನ ರಾತ್ರಿಯಲ್ಲಿ ಪೋದೆ ಕಣ್ಣನ್ನ ರಾತ್ರಿಯಲ್ಲಿ ಪೋದೆ ಪ್ರಾಣ ಸತಿಯ ನೀ ಬೇಗನೆ ವಿಧಿ ಪ್ರಿಯೇ ಚಂದ್ರಹಾಸೆ ಕಾಣೆನ ವಿಧಿಯೇ 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 ಪರಮಾತ್ಮ ಕಾಡು ಮೇಡು ಅಲಿಯುತ್ತಾ ಅನ್ನ ನೀಡಿದರೆ ನನ್ನ ಸತಿಯನ್ನು ಹುಡುಕುತ್ತಾ ಬಂದೆ, ಎಲ್ಲೂ ಸಿಗುತ್ತಿಲ್ಲ. ಗಿಡ ಮರ ಬಳ್ಳಿ ಪಕ್ಷಿಗಳ ನೀವಾದರೂ ಕಾಣಿರ ನನ್ನ ಕಾಂತಿ ಚಂದ್ರಾಸೆಯನ್ನು. ಅಯ್ಯೋ ದೇವರೇ, ಸೂರ್ಯ ಚಂದ್ರಾದಿಗಳೇ ನೀವಾದರೂ ಕಂಡಿರ ನನ್ನ ಪತ್ನಿಯನ್ನು. ಭೂದೇವಿ ನೀನಾದರೂ ಕಂಡೆಯ ನನ್ನ ಕಾಂತಿ ಚಂದ್ರಾಸೆಯನ್ನು? ಇಲ್ಲ ಇಲ್ಲ. ಅಯ್ಯೋ ಎಲ್ಲಿರುವೆ? ಕಾಡು ಮೃಗಗಳೇನಾದರೂ ಅಪಾಯ ಮಾಡಿಬಿಟ್ಟವೆ. ಅಯ್ಯೋ ಪಾಪಿ ಸತ್ತಿರತ, ತುಂಬ ಗರ್ಭಿಣಿಯಾದ ನಿನ್ನನ್ನು ಅಡವಿ ಪಾರು ಮಾಡಿಬಿಟ್ಟೆಯಾ? ಅಯ್ಯೋ ದೇವರೇ, ಈ ನಿನ್ನ ಕೈಗಳನ್ನು ಕತ್ತರಿಸಿ ಈ ಕಾಡು ಮೃಗಗಳಿಗೆ ಹಂಚಿಬಿಡು. ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಈ ದಶಸಿಕ್ಕಿಗಳಿಗೆ ವಿನಿಯೋಗ ಮಾಡಿಬಿಡು. ಅಯ್ಯೋ ಕಾಂತಿ ಚಂದ್ರಾಸೆ, ಏನು ಅರಿಯದ ನನ್ನ ಕಾಂತಿ ಚಂದ್ರಹಾಸೆಯನ್ನು ಎಲ್ಲಿರುವೆ? ತುಂಬಾ ಗರ್ಭಿಣಿಯಾದ ನಾನು ನಿನ್ನನ್ನು ಕಳೆದುಕೊಂಡೆನಲ್ಲ ಪರಮಾತ್ಮ. ನನಗೆ ನನ್ನ ಸತಿಯನ್ನು ನನಗೆ ದೊರಕಿಸಿಕೊಡು ಪರಮಾತ್ಮ. ತಪ್ಪು ಮಾಡಿದವನು ನಾನು. ಏನು ತಪ್ಪು ಮಾಡಿದ ಈ ನನ್ನ ಚಂದ್ರಹಾಸೆಯನ್ನು ಏಕೆ ದೇವ ಕಷ್ಟಪಡಿಸುತ್ತಿರುವೆ? ಕಾಡು ಮೇಲೂ ಅಲೆದರಿದು ಕಲ್ಲು ಮುಳುಗಳನ್ನು ತುಳಿಯುತ್ತಾ ಬಿಸಿಲಿನ ತಾಪವನ್ನು ತಾಳಲಾರದೆ ಎಲ್ಲಿಯಾದರೂ ಪ್ರಾಣವನ್ನೇನಾದರೂ ತ್ಯಜಿಸಿಬಿಟ್ಟಳೆ? ಇಲ್ಲ, ನನ್ನ ಪ್ರಾಣಸತಿಯೂ ನನಗೆ ಸಿಗುವಂತಿಲ್ಲ. ಏನು ಮಾಡಲಿ ದೇವಾ ಪರಮಾತ್ಮ? ಇವೆಲ್ಲವೂ ನಿನಗೆ ಪ್ರೀತಿಯಾಗಲಿ ತಂದೆ, ಪ್ರೀತಿಯಾಗಲಿ. ನನಗೆ ನನ್ನ ಸತಿಯನ್ನು ನನಗೆ ತೋರಿಸು ಪರಮಾತ್ಮ. ಅಯ್ಯೋ ಪರಮಾತ್ಮ, ಎಲ್ಲಿ ಹುಡುಕಿ ದಾರು ನಿಲ್ಲ ಕಾಣ ಸತಿಯ ಕಾಣೆನಲ್ಲ. ಎಲ್ಲಿ ಹುಡುಕಿ ದಾರು ನಿಲ್ಲ ಕಾಣ ಸತಿಯ ಕಾಣೆನಲ್ಲ. ಚನ್ನನ್ನ ರಾತ್ರಿಯಲ್ಲಿ ಪೋದೆ ಚನ್ನನ್ನ ರಾತ್ರಿಯಲ್ಲಿ ಪೋದೆ ಪ್ರಾಣಗತಿಯ ನೀವೆ. ಪ್ರಿಯೇ ಪ್ರಿಯೇ ಚಂದ್ರಹಾಸೆ ಕಾಣೆನ ವಿಧಿಯೇ ವಿಧಿಯೇ ವಿಧಿಯೇ
ಎಲ್ಲ ನನ್ನಂತ ಕಣ್ಣಾರ ಕಂಡಿರ ಈ ಪ್ರಪಂಚ ಯಾರ ಇದ್ದಾರ ಇಲ್ಲ ಇಲ್ಲ ನಾನೇ ಹೇಳ್ತೀನಿ ಕೇಳಿ. ನೀವು ಹೊಲಕ್ಕೆ ನೇಗಲ್ ತಗೊಂಡು ಹೋಗ್ತಿರಲ್ಲ ಯಾಕೆ? ನಾನು ಹೇಳ್ತೀನಿ ಕೇಳಿ. ನೀವು ಬೆಳಗ್ಗೆ ಎದ್ದು ಒಂದಕ್ಕೆ ನೇಗಲು ಹೊತ್ಕೊಂಡು ಹೋಗಿ ಯಾಕೆ? ಎಲ್ಲಿ ಏನ್ ಮಾಡ್ತಾ ಇದ್ದೀಯ?
ಇದು ಸ್ಟಾರ್ಟಿಂಗ್ ಮದುವೆ ಅಷ್ಟರಲ್ಲಿ ಏನ್ ಮಾಡಿದ್ದ ಎಂತ ಒಡವೆ ತಂದಿದ್ರೆ ಕೇಳ್ರಿ ಅಂತೀರಾ ಬಿಡ್ತೀನಿ ಹಂಗೆ ಹಾಕಿ ಒಂದು ಹೇಳ್ತೀನಿ ಬಿಡೆ ಸುಂದರ ಅಂಗ ಬಂದನೀಗ ಸುಂದರ ಅಂಗ ಬಂದನೀಗ ಸುಂದರ ವೈದ್ಯ ಬಂಗಾರವ ಅಣ್ಣ ಇವನಿಗೊಂದು ಕಿರೀಟ ಹಾಕೋ ಧರ್ಮದತ್ತಿ ಕಿರೀಟ ಇರುತ್ತೆ ಕಿರೀಟ ಹಾಕ್ಬೇಕು ಕುಡಿತೀಯ ನೀರ ಅದಕ್ಕೆ ನಾಳೆ ಅದು ನಾಳೆ ನೀರು ಕುಡಿತೀಯಾ ಸೈಡ್ ನಿಂತ್ಕೊಳಪ್ಪ ಸೈಡ್ ನಿಂತ್ಕೊಳ ಒಂದಿನ್ನು ಪ್ರಾಕ್ಟೀಸ್ಗೆ ಬಂದಿಲ್ಲ ಅವನು ಅವನಿಗೆ ಜೋಡಿ ಸರಿಯಾಗಿಲ್ಲ